Hello friends, welcome back. How to find the square root of any perfect square numbers. ಯಾವುದೇ ನಂಬರ್ ಕೊಟ್ಟರು ಕೂಡ ನೀವು ಸ್ಕ್ವೇರ್ ರೂಟ್ ನ ಈಸಿಯಾಗಿ ವಿತಿನ್ 5 ಸೆಕೆಂಡ್ಸ್ ಒಳಗೆ ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಈ ಟ್ರಿಕ್ ನ ಯೂಸ್ ಮಾಡ್ಕೊಂಡು ನಾನು ಹೇಳ್ತಿದ್ದೇನೆ ಯಾವ ನಂಬರ್ ಬೇಕಾರೆ ಅಂತ ಹೇಳ್ತಿದ್ದೇನೆ. ಓಕೆನಾ? ಎನಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ನ ನಿಮಗೆ ಕೊಟ್ಟರೆ ನೀವು ಈಸಿಯಾಗಿ ಏನ್ ಮಾಡಬಹುದು, ಸ್ಕ್ವೇರ್ ರೂಟ್ ನ ಅದರದ್ದು ಕ್ಯಾಲ್ಕುಲೇಟ್ ಮಾಡಬಹುದು. ಈಗ ನೋಡಿ, ನಿಮಗೆ ಸಿಂಪಲ್ 0 to 9 ವರೆಗೆ ಇರೋ ಸ್ಕ್ವೇರ್ ನಂಬರ್ಸ್ ಗೊತ್ತಿರಬೇಕು. ಓಕೆನಾ? ಈಗ ಎಕ್ಸಾಂಪಲ್ 0 square root 0. ಓಕೆನಾ? 1 2 ಗೆ 4, 3 square is 9, 4 square is 16, 5 square is 25, 6 square is 36, 7 square is 49 and 8 square is 64, 9 square is 81. ಇಷ್ಟು ಗೊತ್ತಿರಬೇಕು. ಇದಾದ್ಮೇಲೆ ಇಲ್ಲೊಂದು ಅಬ್ಸರ್ವ್ ಮಾಡಿ, ಯೂನಿಟ್ ಡಿಜಿಟಲ್ ನಿಮ್ಗೆ ಏನಾಗ್ತಿದಾವೆ ಅಂದ್ರೆ ಡಿಜಿಟ್ಸ್ ರಿಪೀಟ್ ಆಗ್ತಿದೆ. ಹೆಂಗೆ? ಇಲ್ಲಿ 1, ಇಲ್ಲಿ 4, ಇಲ್ಲಿ 9, ಇಲ್ಲಿ 6, ಇಲ್ಲಿ 5 ಇದೆ ಅಲ್ವಾ? ಇದಾದ್ಮೇಲೆ ಅಬ್ಸರ್ವ್ ಮಾಡಿ, ಅಗೇನ್ 6 ಇದೆ, 9 ಇದೆ, 4 ಇದೆ, 1 ಇದೆ ಅಲ್ವಾ? 1 4 9 6 5 ಅಗೇನ್ 5 9 4 1 ಇದೆ. ಅಬ್ಸರ್ವ್ ಮಾಡಿ, ಅದನ್ನ ಇಲ್ಲಿ ಏನ್ ಮಾಡಿದೀನಿ, ಇನ್ನೊಂದು ಕಾಲಮ್ ಅಲ್ಲಿ ಬರ್ದಿದ್ದೀವಿ ನೋಡಿ. 1 4 9 6 5 ಇಲ್ಲ ಆಯ್ತಲ್ವಾ? ಇದಾದ್ಮೇಲೆ ಅಬ್ಸರ್ವ್ ಮಾಡಿ, ಅಗೇನ್ 6 9 ನೋಡಿ, 6 9 ಇಲ್ಲಿ ಇದೆ, 6 9 4 1 4 1 ಅಲ್ವಾ? ಇದನ್ನ ಇವಾಗ ನಾನು ಏನ್ ಮಾಡ್ತೀನಿ, ಈ ಕಡೆ ಬರಿತೀನಿ ನೋಡಿ. ಇಲ್ಲಿ 0 1 4 9 6 and 5 ರೈಟ್. ಓಕೆ, ಇದಕ್ಕೆ ಯೂನಿಟ್ ಡಿಜಿಟಲ್ಲಿ ನಂಬರ್ಸ್ ಏನ್ ಬರುತ್ತೆ ನೋಡಿ. ಯೂನಿಟ್ ಡಿಜಿಟಲ್ಲಿ ನಂಬರ್ಸ್ 0 ಇದ್ದಾಗ ಏನಿದೆ, 0 ಇದೆನಾ, 0. ಓಕೆ, 1 ಇದ್ದಾಗ ಪೆನ್ ಕಲರ್ ಚೇಂಜ್ ಮಾಡ್ತೀನಿ ನೋಡಿ. ಇಲ್ಲಿ 1 ಇದೆ, 1 ಇದ್ದಾಗ 1, ಸೊ 1. 4 ಇದ್ದಾಗ 2, ಸೊ 4 ಇದ್ದಾಗ 2. 9 ಇದ್ದಾಗ 3, 9 ಇದ್ದಾಗ 3. 6 ಇದ್ದಾಗ 4, 6 ಇರಬೇಕಾದ್ರೆ 4. ನೆಕ್ಸ್ಟ್ 4 ಇದೆ, 4. 5 ಇರಬೇಕಾದ್ರೆ 5, ಸೊ 5 ಇರಬೇಕಾದ್ರೆ 5. 6 ಇರಬೇಕಾದ್ರೆ 6 ನೋಡಿ. ಇಲ್ಲಿ ಅಗೇನ್ 6 ಮತ್ತೆ ರಿಪೀಟ್ ಆಯ್ತಲ್ವಾ? 6 ಇರಬೇಕಾದ್ರೆ ಇಲ್ಲಿ ಬರ್ದಿದ್ದೀನಿ ಆಲ್ರೆಡಿ. 6 ಇರಬೇಕಾದ್ರೆ ಇಲ್ಲಿ ಏನಿದೆ, 4 ಇದೆ, ಇಲ್ಲಿ 6 ಇದೆ, ಸೊ 4 ಆರ್ 6 ರೈಟ್. ದೆನ್ 9 ಇರಬೇಕಾದ್ರೆ 7, 9 ಕೂಡ ರಿಪೀಟ್ ಆಗಿದೆ, ಸೊ 9 ಇರಬೇಕಾದ್ರೆ 7. 4 ಇರಬೇಕಾದ್ರೆ 8, ಸೊ 4 ಇರಬೇಕಾದ್ರೆ 8. 1 ಇರಬೇಕಾದ್ರೆ 9, 1 ಇರಬೇಕಾದ್ರೆ 9 ನೋಡಿ. ಟ್ರಿಕ್ ಕೂಡ ಈಸಿ ಇದೆ. ಇಲ್ಲಿ ಈ ಟೇಬಲ್ ಕೂಡ ನೀವು ಈಸಿಯಾಗಿ ನೆನ್ಪಿಟ್ಕೋಬಹುದು. 0 ಇದ್ದಾಗ 0, 5 ಇದ್ದಾಗ 5, ಸಿಂಪಲ್. ಓಕೆ, ಅದಾದ್ಮೇಲೆ 1 ಇದ್ದಾಗ 1 ಆರ್ 9 ನೋಡಿ. 1 ಅಪೋಸಿಟ್ ನಂಬರ್ 9 10 ಅಲ್ಲಿ ಕಂಪೇರ್ ಮಾಡಿದ್ರೆ. 4 ಇದ್ದಾಗ 2 ಅಪೋಸಿಟ್ ನಂಬರ್ 8. 9 ಇದ್ದಾಗ 3 7. 6 ಇದ್ದಾಗ 4 6. ಓಕೆನಾ? 5 ಇದ್ದಾಗ 5. ದಟ್ಸ್ ಇಟ್. ಇಷ್ಟು ಗೊತ್ತಿದ್ರೆ ಸಾಕಾಗುತ್ತೆ ನೋಡಿ. ಇವಾಗ ನೆಕ್ಸ್ಟ್ ನಂಬರ್ ಒಂದು ಸ್ಕ್ವೇರ್ ರೂಟ್ ನಂಬರ್ನ ತಗೊಂಡ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಫಸ್ಟ್ ಏನ್ ಮಾಡ್ತೀನಿ, 5 ಕನ್ಸಿಡರ್ ಮಾಡ್ತೀನಿ. ಓಕೆ, 5 ಬರತ್ತರ ಹೆಂಗೆ ಅಂದ್ರೆ, ಈಗ 3025 ಅಂತ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಇದೆ ಅನ್ಕೊಳ್ಳಿ. ಇದ್ರದ್ದು ನಾವೇನ್ ಮಾಡಬೇಕು, ರೂಟ್ ನ ಐಡೆಂಟಿಫೈ ಮಾಡ್ಬೇಕು. ನಾನು ಏನ್ ಮಾಡ್ತೀನಿ, ಈಗ ಫಸ್ಟ್ ರೈಟ್ ಇಂದ 2 ಡಿಜಿಟ್ಸ್ ನ ಮಾತ್ರ ಕನ್ಸಿಡರ್ ಮಾಡ್ಬಿಟ್ಟು ಅದನ್ನ ಏನ್ ಮಾಡ್ತೀನಿ, ಈ ತರ ಬ್ರೇಕ್ ಮಾಡ್ತೀನಿ. ಓಕೆನಾ? ಫೈನ್. ಇದರಲ್ಲಿ ಲಾಸ್ಟ್ ಡಿಜಿಟ್ ಯಾವ್ದಿದೆ ನೋಡಿ, ಯೂನಿಟ್ ಡಿಜಿಟ್ 5 ಇದೆ ಅಲ್ವಾ? ಓಕೆ, 5 ಇದೆ, 5. ಸೊ ಯೂನಿಟ್ ಡಿಜಿಟ್ ಅಲ್ಲಿ 5 ಇದ್ದಾಗ ನಮ್ಗೆ ಏನ್ ಬರುತ್ತೆ, 5 ಬರುತ್ತೆ ಅಲ್ವಾ? ಸೊ 5 ಬರೀತಿದ್ದೀನಿ ಇಲ್ಲಿ, ಆನ್ಸರ್ ಅಲ್ಲಿ 5 ಬರೀತೀನಿ. ಓಕೆನಾ? ನೆಕ್ಸ್ಟ್ 30 ಇದೆ. ಈಗ 30 ನೋಡಿ, ಇದು ಆಯ್ತು. ಇವಾಗ ಈ ಪಾರ್ಟ್ ಆಯ್ತು. ಈಗ ನೆಕ್ಸ್ಟ್ ಉಳಿದಿರೋದು 30. 30ಗೆ ನಿಯರೆಸ್ಟ್ ಸ್ಕ್ವೇರ್ ನಂಬರ್ ನೋಡಿ. ನಿಯರೆಸ್ಟ್ ಸ್ಕ್ವೇರ್ ನಂಬರ್ 5 ಅಂಡ್ 6 ಬರುತ್ತೆ, 25 ಬರುತ್ತೆ, ದೆನ್ 36 ಬರುತ್ತೆ. 36 ಏನಾಗುತ್ತೆ, ಗ್ರೇಟರ್ ದೆನ್ 30 ಆಗುತ್ತೆ. ಸೊ ಇದನ್ನ ಏನ್ ಮಾಡಿ, ಕನ್ಸಿಡರ್ ಮಾಡಬೇಡಿ. ಓಕೆನಾ? 30ಕಿನ ಕಡಿಮೆ ಇರೋದು ನೋಡ್ಬೇಕು ನಾವೀಗ. ಸೊ ಕಡಿಮೆ ಇರೋದು ಯಾವುದು, 25. 25 ಸ್ಕ್ವೇರ್ ರೂಟ್ ಯಾವ್ದಿದೆ, 25 ಸ್ಕ್ವೇರ್ ರೂಟ್ ಬಂದ್ಬಿಟ್ಟು 5 ಅಲ್ವಾ? ಸ್ಕ್ವೇರ್ ರೂಟ್ ಆಫ್ 25 ಇಸ್ ಈಕ್ವಲ್ ಟು 5. ಹೆಂಗಂದ್ರೆ ಇನ್ನೊಂದ್ಸಲ ಬರೀತೀನಿ ನೋಡಿ. ಇಲ್ಲಿ ಈಗ 25 ಅಲ್ವಾ? ಸೊ 25 ಇದ್ರದ್ದು ಸ್ಕ್ವೇರ್ ರೂಟ್ ಏನಿದೆ, 5 ಇದೆ. ಸೊ ಇಲ್ಲಿ ಏನಾಗುತ್ತೆ, ಇನ್ನೊಂದು 5 ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 3025 ಇಸ್ 55. ಓಕೆನಾ? ಅದೇ ತರ ಇನ್ನೊಂದು ನಂಬರ್ ನೋಡೋಣ. ಇನ್ನೊಂದು ನಂಬರ್, ಓಕೆ, ಇನ್ನೊಂದು ನಂಬರ್ ಯಾವ್ದು ಕನ್ಸಿಡರ್ ಮಾಡೋಣ. ದಿಸ್ ಇಸ್ ಫಸ್ಟ್ ಎಕ್ಸಾಂಪಲ್. ಈಗ ಸೆಕೆಂಡ್ ಎಕ್ಸಾಂಪಲ್ ಕೊಡ್ತೀನಿ. ಯಾವ ನಂಬರ್ ಬೇಕನ್ನ ಪರ್ಫೆಕ್ಟ್ ಸ್ಕ್ವೇರ್ ಇದೆ, ಯಾವ ನಂಬರ್ ಬೇಕನ್ನ ತಗೊಂಡು ನೀವು ಸ್ಕ್ವೇರ್ ರೂಟ್ ನ ಐಡೆಂಟಿಫೈ ಮಾಡ್ಬೋದು. ಈಗ ನಾನು ಇನ್ನೊಂದು ನಂಬರ್ ತಗೊಂಡಿದ್ದೀನಿ, 4225 ನ ತಗೊಂಡಿದ್ದೀನಿ. ಓಕೆನಾ? ಅದೇ ತರ ಇದಕ್ಕೆ ಏನ್ ಮಾಡ್ತೀನಿ, ಇವಾಗ 2 ಡಿಜಿಟ್ ನ ಕೊನೆಗಿರೋ 2 ಡಿಜಿಟ್ ನ ಕನ್ಸಿಡರ್ ಮಾಡಿ ಪಾರ್ಟಿಷನ್ ಮಾಡಿದೆ. ಇಲ್ಲಿ ಕೊನೆಗಿರೋ ನಂಬರ್ ಯಾವುದು, 5. ಸೊ ಅದ್ರದ್ದು ಏನಾಗುತ್ತೆ, ಇನ್ನೊಂದು ಡಿಜಿಟ್ 5 ಬರುತ್ತೆ. ಇಲ್ಲಿ ಅಲ್ವಾ 5 ಯಾವ್ದು ಬರುತ್ತೆ, 5ಗೆ. ಸೊ 5ಗೆ 5 ಬರುತ್ತೆ. ಸೊ 5 ಬರ್ದೆ. ಇನ್ನೂ ಒಂದು ಡಿಜಿಟ್ ಬೇಕು ನಮಗೆ, 42 ಇದೆ. ನಿಯರೆಸ್ಟ್ ಇದ್ರದ್ದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಯಾವುದು, 36 ಬರುತ್ತೆ. 36 ರೂಟ್ ಬಂದ್ಬಿಟ್ಟು ಯಾವುದು,
6, so 6 ಇಲ್ಲಿ ಬರುತ್ತೆ. ಆನ್ಸರ್ ವಿಲ್ ಬಿ 65 ಸ್ಕ್ವೇರ್. 65 ಸ್ಕ್ವೇರ್ ಏನಿದೆ ನೋಡಿ ಅದೇನಾಗುತ್ತೆ 42 25 ಆಗುತ್ತೆ. ಅಥವಾ ಸ್ಕ್ವೇರ್ ರೂಟ್ ಆಫ್ 4 to 25 ವಿಲ್ ಬಿ 65. ಓಕೆನಾ. ನೆಕ್ಸ್ಟ್ ಅದರ್ ಎಕ್ಸಾಂಪಲ್ ಕನ್ಸಿಡರ್ ಮಾಡೋಣ. ಇನ್ನೊಂದು ನಂಬರ್ ಯಾವ್ದು ಕನ್ಸಿಡರ್ ಮಾಡೋಣ ಹೇಳಿ. ಯಾವ ನಂಬರ್ ಬೇಕಾದ್ರೂ ತಗೊಂಡು ಪ್ರಾಕ್ಟೀಸ್ ಮಾಡಿ. ವಿಡಿಯೋನ ಪಾಸ್ ಮಾಡಿ ನೀವೇ ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ನ ತಗೊಳ್ಳಿ. ಕೆಲಸ ಆಗಬೇಕಿದ್ರೆ ಟೈಪ್ ಮಾಡಿ. ಎಕ್ಸಾಂಪಲ್ 34 into 34 ಅಂದ್ರೆ 34 ಸ್ಕ್ವೇರ್ ಏನು ಬರುತ್ತೆ ತಗೊಳ್ಳಿ. ಇದೇ ತರ ಟ್ರಿಕ್ ಹಾಕಿ ನೋಡಿ, ಅದು ಬರುತ್ತಾ ಇಲ್ಲ. ನೀವು ಯಾವ ನಂಬರ್ ಬೇಕಾದ್ರೂ ನೋಡ್ಬೋದು. ನಾನು ಇವಾಗ ಇನ್ನೊಂದು ನಂಬರ್ನ ಕನ್ಸಿಡರ್ ಮಾಡ್ತಿದ್ದೀನಿ 1369. ಓಕೆನಾ. 1369 ಎಕ್ಸಾಂಪಲ್ 3 ಇದು 1369 ಈ ಥರದ ಸ್ಕ್ವೇರ್ ರೂಟ್ನ ಐಡೆಂಟಿಫೈ ಮಾಡೋದು ಇವಾಗ. ಓಕೆನಾ. ಇಲ್ಲಿ ನೋಡಿ ಈಗ ಏನು ಮಾಡ್ತೀನಿ, 2 ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಡಿವೈಡ್ ಮಾಡ್ತಿದ್ದೀನಿ. ಕೊನೆಗೆ ಏನಿದೆ ನಮಗೆ ಈಗ 9 ಇದೆ. ಸೊ ಇಲ್ಲಿ ನೋಡಿ 9 ಇದ್ದಾಗ ಏನು ಬರ್ತಿದೆ ನಮಗೆ, 9 ಇದ್ದಾಗ 3 or 7 2 ನಂಬರ್ಸ್ ಇದೆ ಅಲ್ವಾ, 3 or 7 ಬರ್ತಿದೆ. ಸೊ ಇಲ್ಲಿ ಬರಿತೀನಿ 3 ಬರುತ್ತೆ, ಇಲ್ಲಾಂದ್ರೆ 7 ಬರುತ್ತೆ. ಎರಡರ ಒಂದು ನಂಬರ್ ಬರುತ್ತೆ. ಓಕೆ. ಈಗ ನೆಕ್ಸ್ಟ್ 13 ಇದೆ ಅಲ್ವಾ. ನಿಯರೆಸ್ಟ್ ನಂಬರ್ ಯಾವುದು 13ಗೆ? ಸ್ಕ್ವೇರ್ ನಂಬರ್ ಸಾರಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಯಾವುದು 13ಗೆ? ನಿಯರೆಸ್ಟ್ ಸ್ಕ್ವೇರ್ ನಂಬರ್ 9 ಅಲ್ವಾ. 9 ಇದೆ ಬಿಟ್ರೆ 16 ಇದೆ. ಸೊ 30ಗಿನ ಸ್ಮಾಲೆಸ್ಟ್ ನಂಬರ್ ಬೇಕಿರೋದು. ಸೊ 9 ಸ್ಕ್ವೇರ್ ರೂಟ್ ಬಂದು 3. ಸೊ ನಮ್ಗೆ ಇಲ್ಲಿ 2 ಆಪ್ಷನ್ಸ್ ಇದಾವೆ, 33 ಆಗುತ್ತೆ ಇಲ್ಲ 37 ಆಗುತ್ತೆ. ಯಾವ ತರ ಐಡೆಂಟಿಫೈ ಮಾಡೋದು ಇವಾಗ, 33 ಸರಿನಾ ಅಥವಾ 37 ಸರಿನಾ ಅಂತ ಐಡೆಂಟಿಫೈ ಮಾಡ್ಬೇಕು. ಇವಾಗ ಹೆಂಗ್ ಮಾಡ್ತೀವಿ ಅದನ್ನಂದ್ರೆ, ಇಲ್ಲಿ ನೋಡಿ 3 ಇದೆ ಅಲ್ವಾ, 3 ನೆಕ್ಸ್ಟ್ ನಂಬರ್ ಯಾವ್ದಿದೆ ಹೇಳಿ, 4. 3 into 4 ಮಾಡಿ 12 ಬಂದ ಆನ್ಸರ್ ಅಲ್ವಾ. 3 into 4 ನಮ್ಗಿರೋದು 13. ಸೊ 13 is greater than 12. So this is a greater number. So greater number will be our answer. 37 into 37 ಮಾಡಿ 1369 ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 1369 will be 37. ಇದೇ ತರ ಇವಾಗ ನೆಕ್ಸ್ಟ್ ನಂಬರ್ನ ಕನ್ಸಿಡರ್ ಮಾಡ್ತೀನಿ ನೋಡಿ. ಯಾವ್ದನ್ನ ಹೇಳಿ ನೆಕ್ಸ್ಟ್ ನಂಬರ್ 4096. ಓಕೆನಾ. 4096 ಇವಾಗ ಏನು ಮಾಡ್ತೀನಿ, ಅಗೇನ್ ನಾನು ಎರಡು ನಂಬರ್ನ ತಗೊಂಡು ಪಾರ್ಟಿಷನ್ ಮಾಡ್ತಿದ್ದೀನಿ. ಇಲ್ಲಿ 6 ಇದೆ ನಮಗೆ. ಸೊ 6 ಇದ್ದಾಗ ಯಾವ್ದು ಬರುತ್ತೆ, 4 or 6 ಬರುತ್ತೆ ಅಲ್ವಾ. 4 or 6. ಸೊ 4 or 6 ಬರುತ್ತೆ. ರೈಟ್, ಫೈನ್. ಉಳಿದಿರೋದೇನೀಗ 40 ಅಲ್ವಾ. 40ಗೆ ನಿಯರ್ ನಂಬರ್ 36. ಸೊ ಸ್ಕ್ವೇರ್ ರೂಟ್ ಆಫ್ 36 is 6. ಸೊ 64 ಆಗುತ್ತೆ ಇಲ್ಲ 66 ಆಗುತ್ತೆ. ಇದರಲ್ಲಿ ಐಡೆಂಟಿಫೈ ಮಾಡಕ್ಕೆ ಏನು ಮಾಡ್ತೀವಿ, ನೆಕ್ಸ್ಟ್ ನಂಬರ್ 7 ಇದೆ. ಸೊ 7ಗೆ ಇಂಟು ಮಾಡಿದ್ರೆ 42 ಬಂತು. 40 ಅಲ್ವಾ ನಮ್ದು ಆನ್ಸರು. ಸೊ 40 is less than 42 ಅಲ್ವಾ. ದಿಸ್ ಇಸ್ ಅ ಲೆಸರ್ ನಂಬರ್. ಸೊ ಲೆಸರ್ ನಂಬರ್ ವಿಲ್ ಬಿ ಅವರ್ ಆನ್ಸರ್. ಸೊ ಸ್ಕ್ವೇರ್ ರೂಟ್ ಆಫ್ 4096 ವಿಲ್ ಬಿ 64. ನೆಕ್ಸ್ಟ್ ನೋಡಿ, ಇದೇ ತರ ನೀವು ಯಾವ ನಂಬರ್ ಬೇಕಾದ್ರೂ ಮಾಡ್ಬೋದು. ಸರ್ ಓನ್ಲಿ 4 ಡಿಜಿಟ್ಗೆ ಮಾಡಬೇಕಾ, ಇಲ್ಲ 5 ಡಿಜಿಟ್ ಕೂಡ ಮಾಡ್ಬೋದು. ಎಕ್ಸಾಂಪಲ್ ನೋಡಿ, ಇವಾಗ 5 ಡಿಜಿಟ್ ನಂಬರ್ ತಗೊಂತೀನಿ ನಾನು. 10609 ಕನ್ಸಿಡರ್ ಮಾಡೋಣ. ಯಾವುದು 10609 ಈ ನಂಬರ್ನ ಕನ್ಸಿಡರ್ ಮಾಡೋಣ. ಓಕೆನಾ. ಸ್ಕ್ವೇರ್ ರೂಟ್ ಇಲ್ಲಿ ಕೂಡ ನಾನು ಏನು ಮಾಡ್ತೀನಿ, ಇವಾಗ ಲಾಸ್ಟ್ 2 ಡಿಜಿಟ್ನ ಕನ್ಸಿಡರ್ ಮಾಡಿ ಪಾರ್ಟಿಷನ್ ಕ್ರಿಯೇಟ್ ಮಾಡ್ತಿದ್ದೀನಿ. 9 ಇದಲ್ವಾ, 9 ಯಾವ್ದ್ರದ್ದು, 9 ಬಂದ್ಬಿಟ್ಟು 3 or 7. 3 or 7. ಓಕೆ, 3 ಬರುತ್ತೆ ಆನ್ಸರ್. ಕೊನೆಗೆ ಇಲ್ಲ 7 ಬರುತ್ತೆ. ಓಕೆನಾ. ನೆಕ್ಸ್ಟ್ ಡಿಜಿಟ್ ಇರೋದು ಯಾವ್ದು ಇವಾಗ 106 ಇದೆ. ಸೊ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಬಂದ್ಬಿಟ್ಟು 100. ಸೊ ಸ್ಕ್ವೇರ್ ರೂಟ್ ಆಫ್ 100 is 10 ಅಲ್ವಾ. ಸೊ 103 ಆಗುತ್ತೆ ಇಲ್ಲ 107 ಆಗುತ್ತೆ. ಯಾವ ತರ ಕಂಡಿಡ್ತೀವಿ, ನೆಕ್ಸ್ಟ್ ನಂಬರ್ ಬಂದು 11. 11 will be 110 ಅಲ್ವಾ. 10 into 11 ಮಾಡಿದ್ರೆ 110. ಸೊ 106 is a lesser than 110. ಸೊ ಲೆಸರ್ ನಂಬರ್ ವಿಲ್ ಬಿ ಅವರ್ ಆನ್ಸರ್ 103. ಇದೇ ತರ ನೀವೇನು ಮಾಡ್ಬೋದು, ಬೇರೆ ಬೇರೆನೂ ಕೂಡ ಟ್ರೈ ಮಾಡ್ಬೋದು. ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ, ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದೆನ್ ಇದೇ ಥರ ಇನ್ನೊಂದಿಷ್ಟು ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು.